ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವಂದರೆ ಸ್ವಾಮಿ, ಈ ಸಮಯದಲ್ಲಿ ವಾಕ್ಯಕ್ಕಾಗಿ ನಾವು ಹೋಗ್ತಿರುವಾಗ ಸ್ವಾಮಿ, ಸ್ವಲ್ಪ ಸಮಯ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಪರಿಶುದ್ಧಾತ್ಮ ದೇವರೇ ನೀವು ಸಹಾಯ ಮಾಡಿ. ಅಪ್ಪ, ನಿನ್ನ ಮಾತುಗಳು ನಾವು ಕೇಳಿ ಬಲ ಹೊಂದುವ ಹಾಗೆ ನೀವು ತಾನೇ ಮಾತನಾಡಿ ನಮ್ಮನ್ನು ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಅಂಶ ಆಶೀರ್ವಾದ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯದಲ್ಲಿ 27ನೇ ವಚನ ನಾವು ನೋಡುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಅಂದ್ರೆ ದೇವರು ಅವರನ್ನು ಆಶೀರ್ವದಿಸಿ ಅಂದ್ರೆ ದೇವರು ತನ್ನ ಬಾಯಿಂದ ಆದಾಮನನ್ನ ಅವಳನ್ನ ಆಶೀರ್ವದಿಸಿದನು. ಅವರನ್ನು ಅಂದ್ರೆ ಒಬ್ಬರಿಗಿಂತ ಹೆಚ್ಚಾಗಿದ್ರೆ ಅವರನ್ನು, ಇಲ್ಲ ಅಂದ್ರೆ ಅವನು ಅವಳು ಎಂಬುದಾಗಬಾರ್ದು. ಇಲ್ಲಿ ಅವರನ್ನು ಆಶೀರ್ವದಿಸಿ ಅಂದ್ರೆ ಆದಾಮ ಅವಳನ್ನು ಆಶೀರ್ವದಿಸಿ ಏನ್ ಹೇಳ್ತಾರೆ, ಇದಲ್ಲದೆ ಅವರನ್ನು ದೇವರು ಅವರನ್ನು ಆಶೀರ್ವದಿಸಿ ಅಂದ್ರೆ ದೇವರು ಅವ್ರನ್ನ ಆಶೀರ್ವದಿಸ್ತಾ ಇದ್ದಾನೆ. ಯಾವ ರೀತಿ ಆಶೀರ್ವದಿಸ್ತಾ ಇದ್ದಾನೆ, ಯಾವ ರೀತಿ ಆಶೀರ್ವದಿಸ್ತಾ ಇದ್ದಾನೆ ಅಂತ ನಾವು ನೋಡುವಾಗ 28ನೇ ವಚನದಲ್ಲಿ, ಆದಿಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 28ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ 4 ಆಶೀರ್ವಾದಗಳನ್ನ ಹೇಳಿದ್ದಾನೆ. 1ನೇ ಆಶೀರ್ವಾದ, ಬಹು ಸಂತಾನವಾಗಿ ಹೆಚ್ಚಿರಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, 1ನೇ ಆಶೀರ್ವಾದ. 2ನೇ ಆಶೀರ್ವಾದ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಅಂದ್ರೆ ಭೂಮಿಯನ್ನ 6 ದಿವಸಗಳ ಕಾಲ ಸೃಷ್ಟಿ ಮಾಡಿದ್ದಾನೆ. ಭೂಮಿಯಲ್ಲಿರುವಂತಹ ಸಮಸ್ತವನ್ನ, ಆಕಾಶವನ್ನು ಎಲ್ಲವನ್ನು 6 ದಿವಸಗಳು ಸೃಷ್ಟಿ ಮಾಡಿದಂತಹ ದೇವರು ಎಲ್ಲದರ ಮೇಲೆ ನಿಮಗೆ ಅಧಿಕಾರ ಕೊಡ್ತಾ ಇದ್ದೀನಿ, ಅದನ್ನ ವಶ ಮಾಡಿಕೊಳ್ಳ್ರಿ. ಮತ್ತು 3ನೇದಾಗಿ, ಸಮುದ್ರದ ಮೇಲೆ, ಆಕಾಶದ ಮೇಲೆ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವರಾಶಿಗಳ ಮೇಲೆ ದೊರೆತನ ಮಾಡ್ರಿ. ಏನು, ಎಲ್ಲದರ ಮೇಲೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀನಿ, ನೀವು ದೊರೆತನ ಮಾಡ್ರಿ. 4ನೇದಾಗಿ, ಸಮಸ್ತ ಆಹಾರ ಕೊಟ್ಟು ಆಶೀರ್ವದಿಸ, 29ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು ದೇವರು, ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜಗಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಹಾಲೆಲೂಯ. ನೋಡ್ರಿ, ದೇವರು ಒಬ್ಬ ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ ತನ್ನ ಶ್ವಾಸವನ್ನು ಕೊಟ್ಟು ಅದನ್ನೇನ್ ಮಾಡ್ತಾ ಇದ್ದಾನೆ, ತನ್ನ ಬಾಯಿಂದ ಉಚ್ಚರಿಸಿ ಆಶೀರ್ವದಿಸ್ತಾ ಇದ್ದಾನೆ. ಅಂದ್ರೆ ಬಾಯಿಂದ ಬರುವಂತ ಆಶೀರ್ವಾದಗಳು, ಬಾಯಿಂದ ಬರುವಂತ ಮಾತುಗಳು ಒಳ್ಳೆಯದಾಗಿರ್ಬೇಕು. ನಾವು ಅನೇಕ ಸಾರಿ ನಮ್ಮ ಬಾಯಿಂದ ಎಷ್ಟೆಷ್ಟೋ ವಿಷಯಗಳನ್ನು ನಾವು ಮಾತಾಡ್ಬಿಡ್ತೀವಿ, ಎಷ್ಟೋ ಮಾತುಗಳು ಮಾತಾಡ್ಬಿಡ್ತೀವಿ. ಆಶೀರ್ವಾದ ಖಂಡಿತವಾಗ್ಲೂ ದೇವರು ಮಾಡುವಾತನಾಗಿದ್ದಾನೆ. 2 ಕೊರಿಂಥ 8ನೇ ಅಧ್ಯಾಯ, 2 ಕೊರಿಂಥ 8ನೇ ಅಧ್ಯಾಯದಲ್ಲಿ 9ನೇ ವಚನ ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೋಡ್ರಿ, ಆದಿಯಲ್ಲಿ ದೇವರು, ತಂದೆಯಾದ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡೋದಕ್ಕಾಗಿ ಪರಲೋಕದಿಂದ ತನಗಿರುವಂತ ಎಲ್ಲ ಅಧಿಕಾರವನ್ನು ಬಿಟ್ಟು ಆತನೇನಾಗಿದ್ದಾನೆ, ಬಡವನಾಗಿ ಬಂದಿದ್ದಾನೆ ನಮ್ಮನ್ನ ಐಶ್ವರ್ಯ ಮಾಡುವುದಕ್ಕಾಗಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವು ಹೇಗಿದ್ದೀವಿ, ನಮ್ಮ ಬಾಯಿ, ದೇವರು ತನ್ನ ಬಾಯಿಂದ ಈ ಮನುಷ್ಯರಾದ ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜ್ಞಾನೋಕ್ತಿಗಳಲ್ಲಿ 18ನೇ ಅಧ್ಯಾಯ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 20ನೇ ವಚನ 21ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರಾದ ಫಲವನ್ನು
ಅನುಭವಿಸುವರು. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು. ಅದಕ್ಕಾಗಿ ದೇವರು ನಮ್ಗೆ ಬಾಯಿ ಕೊಟ್ಟಿದ್ದಾನಂದ್ರೆ ಅದಕ್ಕೆ ಎಷ್ಟೋ ಅಂದ ಚಂದ, ಅದಕ್ಕೊಂದು ಪ್ರಥಮ ಸ್ಥಾನ ಕೊಟ್ಟು ನಮ್ಮನ್ನು ಮಾತನಾಡುವಂತ ಸ್ವರವನ್ನು ದೇವರು ಕೊಟ್ಟು, ನಾವು ಮಾತನಾಡೋ ಸ್ವರ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ದೇವರು ನಮ್ಮ ಬಾಯನ್ನು ಸೃಷ್ಟಿ ಮಾಡಿ ಪ್ರತ್ಯೇಕವಾಗಿ ಇಟ್ಟಿರುವಾಗ ನಮ್ಮ ಬಾಯಿಂದ ಯಾವಾಗಲೂ ಒಳ್ಳೆ ಮಾತುಗಳೇ ಬರಬೇಕು. ದೇವರು ಅಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಏನಂತ? ಬಹು ಸಂತಾನವುಳ್ಳವರಾಗ್ರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ, ಮತ್ತು ಈ ಸಮುದ್ರ, ಆ ಆಕಾಶದಲ್ಲಿ ಮೇಲೆ ಕೆಳಗಿರುವ ಎಲ್ಲ ಜೀವರಾಶಿಗಳ ಮೇಲೆ ದೊರೆತನ ಮಾಡ್ರಿ, ಮತ್ತು ನಾಲ್ಕನೇದಾಗಿ ನಮ್ಗೆ ಬೇಕಾದ ಎಲ್ಲಾ ರೀತಿಯ ಹಣ್ಣು ಹಂಪಲು, ಕಾಯಿ ಪಲ್ಯಗಳು, ಎಲೆಗಳು, ಸೊಪ್ಪುಗಳು, ಎಲ್ಲಾ ರೀತಿಯ ಆಹಾರವನ್ನ ಕೊಟ್ಟು ಆಶೀರ್ವದಿಸಿದ್ದಾನೆ. ಹಾಗಾಗಿ ನಾವುಗಳೇನ್ ಮಾಡ್ಬೇಕಂದ್ರೆ ನಮ್ಮ ಬಾಯನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಯಾರ ಬಗ್ಗೆ ನಾವು ಟೀಕೆ ಮಾಡಕ್ ಹೋಗ್ಬಾರ್ದು, ಯಾರ ಬಗ್ಗೆ ಕೂಡ ನಾವು ಟೀಕೆ ಮಾಡಕ್ ಹೋಗ್ಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಬಾಯನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಅವಾಗ ನಾವು ಒಂದು ರೀತಿಯಲ್ಲಿ ಈ ಜ್ಞಾನೋಕ್ತಿಗಳಲ್ಲೇ ಇದೆ, ಮಾತನಾಡದೆ, ಕೆಲವು ಸಂದರ್ಭಗಳಲ್ಲಿ ಮಾತನಾಡದೆ ಮೌನವಾಗಿರಿದ್ರೆ ಹುಚ್ಚನು ಕೂಡ ಜ್ಞಾನಿ ಅಂತ ಅನ್ಸ್ಕೊಳ್ತಾನಂತೆ. ಹುಚ್ಚನು ಸುಮ್ಮನೆ ಇರೋದಿಲ್ಲ, ಅವನು ತಿಂಟಲೆ ಮಾಡ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾನೆ ಇರ್ತಾನೆ. ಆದ್ರೆ ಆ ಹುಚ್ಚನು ಕೂಡ ಮೌನವಾಗಿದ್ರೆ, ಮಾತಾಡದೆ ಸುಮ್ಮನೆ ಇದ್ರೆ ಅವನು ಕೂಡ ಜ್ಞಾನಿ ಅನ್ಸ್ಕೊಳ್ತಾನಂತೆ. ಹಾಗಾಗಿ ನಮ್ಮ ಬಾಯನ್ನ ನಾವೇನ್ ಮಾಡ್ಬೇಕು? ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ನಮ್ಮ ಬಾಯನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಖಂಡಿತ ದೇವರೇನ್ ಮಾಡ್ತಾನೆ? ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅನೇಕ ಸಾರಿ ಮಕ್ಕಳು ಹುಟ್ಟುವಾಗ ಮಕ್ಕಳನ್ನ ಎಷ್ಟೋ ಮುದ್ದಾಗಿ ಚಿನ್ನಾರನ್ನ, ಬಂಗಾರು, ಇಷ್ಟವಾದ ಒಳ್ಳೆ ಒಳ್ಳೆ ಹೆಸರುಗಳು, ಪದಗಳು ಏನೇನಿದೆಯೋ ಎಲ್ಲ ಪದಗಳಿಂದ ಉಚ್ಚರಿಸಿ ಅವ್ರನ್ನ ಖುಷಿ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಆದ್ರೆ ಕೆಲವು ಸಾರಿ ಮಕ್ಕಳು ದೊಡ್ಡವರು ಆಗ್ತಾ ತಿಟ್ಲೆ ಮಾಡುವಾಗ ಮತ್ತು ಏನೋ ಲೋಕಾನುಸಾರವಾಗಿ ತಪ್ಪುಗಳು ಮಾಡುವಾಗ ನಾನಾ ರೀತಿ ಶಾಪಗಳಾಗ್ತೀವಿ, ಬೈತೀವಿ. ಎಷ್ಟು ವಿಧದಲ್ಲಿ ಬೇಕಾದ್ರೂ ಅಷ್ಟು ವಿಧದಲ್ಲಿ ಬೈತೀವಿ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾನೆ? ತುಟಿಗಳ ಫಲವನ್ನ ಸಾಕಾದಷ್ಟು ತಿನ್ನು. ತನ್ನ ತುಟಿಗಳಿಂದ ಏನೇನು ಮಾತಾಡ್ತಾನೋ ಅದು ಪ್ರತಿಫಲ ಒಂದೊಂದು ಸಾರಿ ದೇವರು ತಥಾಸ್ತುವನ್ನು ಬಿಟ್ರೆ ಆ ಶಾಪಗಳು, ಆ ಬೈಗಳೆಲ್ಲ ಆ ಮಕ್ಕಳು ಇನ್ನೂ ಕೆಡೋದಕ್ಕೆ ಅವಕಾಶ ಇದೆ. ಆದ್ರಿಂದ ಜೀವ ಮರಣಗಳು ನಾಲ್ಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸೋಣ. ಅಂದ್ರೆ ವಚನ ಅಂದ್ರೆ ನಮ್ಮ ಬಾಯಿಂದ ಬರುವಂತ ಮಾತು. ಆ ಮಾತು ನಾವೇನ್ ಮಾಡ್ತೀವಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು. ಅನೇಕ ಸಾರಿ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಮಾತು ಮೊದಲು ಇಲ್ಲ ಅಂದ್ಬಿಡ್ತೀವಿ. ಉದಾಹರಣೆಗೆ ಪ್ರತಿ ದಿನಗಳಲ್ಲಿ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಯಾರು ಹೆಚ್ಚಾಗಿ ಬರಲ್ಲ, ಬಂದರೂ ಬಾಗಿಲಲ್ಲಿ ಹಾಕೊಂಡಿರ್ತಾರೆ. ಹಳ್ಳಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ, ಸಿಟಿಗಳಲ್ಲಿ ಕೂಡ ಕೊನೆಯ ಏರಿಯಾಗಳಲ್ಲಿ ಸ್ವಲ್ಪ ಬಡತನದಲ್ಲಿ ಇರೋಂಥ ಮನೆಗಳಿಗೆ ಭಿಕ್ಷಗಾರರು ಅವ್ರಿಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಅವರು ಅಮ್ಮ ಏನಾದ್ರು ಸ್ವಲ್ಪ ದಾನ ಮಾಡಿ ಅಂದ್ರೆ ಇಲ್ಲ ಹೋಗು ಮುಂದಕ್ಕೆ, ಇಲ್ಲ ಹೋಗು ಮುಂದಕ್ಕೆ, ಇಲ್ಲ ಹೋಗು ಮುಂದಕ್ಕೆ. ಅವರು ಬೆಳಗ್ಗೆ ಎದ್ದು ಏನೋ ಅವರ ದೇವರನ್ನ ಅವ್ರನ್ನ ಜ್ಞಾಪಿಸ್ಕೊಂಡು ಏನೋ ಇವತ್ತು ಒಂದು ಸ್ವಲ್ಪ ಭಿಕ್ಷೆ ಸಿಗಲಿ, ಒಂದು ಜೀವನಕ್ಕಾಗ್ಲಿ, ಒಂದು ಬದುಕೋದಕ್ಕೆ, ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನಾದ್ರೂ ಭಿಕ್ಷೆ ಬೇಡಣ ಅಂತ ಬರುವಾಗ ಒಂದು ಸ್ಟಾರ್ಟಿಂಗ್ ಯಾವುದೋ ಮನೇಲಿ ಹೋಗ್ತಾರೆ, ಇಲ್ಲ ಅಂದಿರ್ತಾರೆ. ಇನ್ನೊಂದು ಮನೇಲಿ ಹೋಗ್ತಾರೆ, ಇಲ್ಲ ಮುಂದಕ್ಕೆ ಹೋಗು, ಇಲ್ಲ ಮುಂದಕ್ಕೆ ಹೋಗು, ಇಲ್ಲ ಮುಂದಕ್ಕೆ ಹೋಗು. ಹಾಗೇ ಅವನು ರೋಸಿ ಹೋಗಿರ್ತಾರೆ. ಆ ಭಿಕ್ಷಗಾರ ಕೂಡ ಕೇಳಿ ಕೇಳಿ ಸಾಕಾಗಿ ಅವ್ರ ಮಾಯಲ್ಲಿ ಒಂದು ಮಾತು ಬರ್ತದೆ ಕೊನೆಗೆ, ಏನಂತ? ಇಲ್ಲ ಮುಂದಕ್ಕೆ ಹೋಗಂದ್ರೆ ಇಲ್ಲದೆ ಹೋಗು, ಇಲ್ಲದೆ ಹೋಗು, ಇಲ್ಲದೆ ಹೋಗು. ಯಾವ ಮನೆಗೆ ಹೋದ್ರು ಇಲ್ಲ ಇಲ್ಲ ಅಂತಾರಪ್ಪ. ಹಾಗೆ ಇಲ್ಲದೆ ಹೋಗು, ಹಾಗೆ ಆಗ್ಲಿ ಬಿಡು ಅಂತ ಹೊರಟೋಗ್ಬಿಡ್ತಾರೆ. ಅದೇ ಯಾರೋ ಒಬ್ರು ಒಂದು 10-6 ಮನೆ ಸುತ್ತು ಬಂದಾಗ ಯಾರೋ ಒಬ್ರು ಒಂದು ಇಡಿನೋ ಇಲ್ಲ ಒಂದು 5 ರೂಪಾಯಿ, 1 ರೂಪಾಯಿ ಏನೋ ಅವ್ರಿಗೆ ಯೋಗ್ಯತೆ. ಹಳೆ ಕಾಲದಲ್ಲಿ 10 ಪೈಸಾ 5 ಪೈಸಾ ಕೊಡ್ತಾ ಇದ್ರು, ಅದ್ರ ಬೆಲೆ ಇತ್ತು. ಈಗ 1 ರೂಪಾಯಿ ಕೊಟ್ರು, 2 ರೂಪಾಯಿ ಕೊಟ್ರು ಅದ್ರ ಬೆಲೆ ಇಲ್ಲ. ಕನಿಷ್ಠ ಒಂದು 5 ರೂಪಾಯಿ ಮೇಲೆ ಭಿಕ್ಷಗಾರಿಗೆ ಏನಾದ್ರೂ ನಾವು ಸಹಾಯ ಮಾಡ್ಬೇಕು. ಹಾಗಾಗಿ ಏನಾಗುತ್ತಂದ್ರೆ ಒಂದು 5 ರೂಪಾಯಿನೋ ಇಲ್ಲ ಒಂದು ಅರ್ಧ ಸೇರೋ ಇಲ್ಲ ಒಂದು ಪಾವೋ, ಒಂದು 100 ಗ್ರಾಮೋ 200 ಗ್ರಾಮೋ ಅಕ್ಕಿನೋ
ಹಸಿಟ್ಟೋ ಏನೋ ಒಂದು ನಮ್ಗೆ ಸಿಕ್ಕಿದ್ದು ಒಂದು ಯಾವುದೋ ಒಂದು ಒಳ್ಳೆ ಬಟ್ಟೆ ನಮಗೆ ಟೈಟ್ ಆಗಿರೋದು ಮತ್ತೊಂದು ಕೊಟ್ಟು ಕಳಿಸುವಾಗ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಮ್ಮ, ದೇವರು ನಿನ್ನ ಚೆನ್ನಾಗಿ ಆಶೀರ್ವಾದ ಮಾಡ್ಲಮ್ಮ ಅಂತೇಳಿ ಏನು ಭಿಕ್ಷುಗಾರರು ಕೂಡ ಆಶೀರ್ವಾದ ಮಾಡಿ ಹೋಗ್ತಾರೆ. ಆದ್ರಿಂದ ನಾವುಗಳು ಏನಾಗಿರ್ಬೇಕಂದ್ರೆ ವಚನ ಪ್ರಿಯರು, ಅದನ್ನು ಅನುಭವಿಸೋರು. ಯಾಕಂದ್ರೆ ಜೀವ ಮರಣಗಳು ನಾಲ್ಗೆ ವಶ, ಆಶೀರ್ವಾದ ಶಾಪ ನಿನ್ನ ಮುಂದೆ ಇಟ್ಟಿದ್ದೀನಿ, ಯಾವ್ದು ಬೇಕೋ ಅದನ್ನ ತಗೋ ಅಂತಾರೆ. ನಮ್ಮ ನಾಲಿಗೆ, ನಮ್ಮ ಬಾಯಿ ಏನ್ ನುಡಿತದೋ ಕೆಲವು ಸಾರ ಹಾಗೆ ಆಗ್ಬಿಡ್ತದೆ. ಆದ್ರಿಂದ ನಾವು ಮಾತನಾಡುವಾಗ ನಾವೇನ್ ಮಾಡ್ಬೇಕು, ನಮ್ಮ ನಾಲಿಗೆಯನ್ನ, ನಮ್ಮ ಬಾಯನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಏನೋ ಒಂದು ಕೇಳಿ, ಕೆಲವರು ಶ್ರೀಮಂತರ ಮನೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಹೋಗಿ ಏನೋ ಸ್ವಲ್ಪ ಹಣ ಅದು ಇದು ಕೇಳುವಾಗ ಏನ್ ಹೇಳ್ತಾರೆ ಒಂದು ಡೈಲಾಗ್, ಅಯ್ಯೋ ಇನ್ನು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಫೋನ್ ಮಾಡ್ಬೇಕಾಗಿತ್ತು, ಇಲ್ಲ ರಾತ್ರಿ ಕೇಳಿದ್ರೆ ನೀನ್ ಕೊಡ್ತಾ ಇದ್ದೆ, ಬೆಳಗ್ಗೆನೆ ಯಾರೋ ಬಂದಿದ್ರು ಅವ್ರು ಕೊಟ್ಟು ಕಳಿಸ್ಬಿಟ್ಟೆ, ಸಾರಿ ಏನು ಬೇಜಾರು ಮಾಡ್ಕೋಬೇಡ್ರಿ. ಅವ್ರ ಮನೆ ತುಂಬಾ ಹಣ ಇದ್ರು ಕೂಡ ಕೆಲವ್ರಿಗೆ ಏನಾಗುತ್ತೆ, ಕೊಡೋದಕ್ಕೆ ಕೈ ಬರೋದಿಲ್ಲ. ಮಾತು ಮೊದಲು ಇಲ್ಲ 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 ಅಂತ ಇರ್ತಾರೆ. ಇದೆ ಅಂತ ಅವ್ರು ಕೇಳ್ದ ಹೋಗ್ಲಿ, ಇದೆ ಅಂತ ಯಾರು ಸಾಮಾನ್ಯವಾಗಿ ಹೇಳಕ್ ಬರೋದಿಲ್ಲ. ಇಲ್ಲ ಇಲ್ಲ ಅಂತಾರೆ. ಯಾವಾಗ ಇಲ್ಲ ಅಂತಿರೋ ದೇವ್ರು ಒಂದು ವೇಳೆ ತಥಾಸ್ತಂದ್ರೆ, ಇಲ್ಲ ಯಾರೋ ಕೇಳಿದವರು ಇಲ್ಲ ಅನ್ಸ್ಕೊಂಡು ಅವ್ರು ಕೂಡ ಅವ್ರ ಬಾಯಲ್ಲಿ ಕೂಡ ದೇವ್ರ ಆಶೀರ್ವಾದ ಶಾಪ ಇಟ್ಟಿರ್ತಾನೆ. ಒಂದು ವೇಳೆ ಅವರು ನುಡಿದಂತ ಮಾತು ನೆರವೇರ್ಬಿಟ್ರೆ ಅನೇಕ ಸಾರಿ ತೊಂದರೆ ಆಗುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅಂದ್ರೆ ನಾವು ನಮ್ಮ ಬಾಯನ್ನ ಒಂದು ಹತೋಟಿಯಲ್ಲಿ ಇಟ್ಕೋಬೇಕು. ನಾವು ಮಾತನಾಡೋ ಮಾತುಗಳು ಚೆನ್ನಾಗಿರ್ಬೇಕು. ನಾವು ಮಾತನಾಡೋ ಮಾತು ಚೆನ್ನಾಗಿದ್ರೆ ದೇವರು ಕೂಡ ಇಷ್ಟಪಟ್ಟು ಅದನ್ನ ತಥಾಸ್ತು ಅಂತಾನೆ, ಆಶೀರ್ವಾದ ಮಾಡ್ತಾನೆ. ನಿನ್ನ ಮಾತು ನಿನ್ನ ಮಾತಿಗೆ ನಾನು ಇಷ್ಟಪಡ್ತಾ ಇದ್ದೀನಿ, ನಿನ್ನ ಮಾತಿನಂತೆ ಆಗಲಿ. ಅನೇಕ ಸಾರಿ ಯೇಸು ಸ್ವಾಮಿ ಆ ಕುರುಡರು ಕುಂಟರು ಬಂದು ಆತನ ಕೇಳುವಾಗ, ನನ್ನಿಂದ ನಿನ್ಗೇನಾಗ್ಬೇಕು ಸ್ವಾಮಿ, ನನ್ ಕಣ್ಣು ಬರಬೇಕು, ನಿನ್ನ ಮಾತಿನಂತೆ ನಿನ್ಗಾಗ್ಲಿ, ನಾನು ಸ್ವಸ್ಥತೆ ಮಾಡ್ತೀನಿ ಅಂತ ನಂಬ್ತೀನಿ ಸ್ವಾಮಿ, ನಿನ್ನ ನಂಬಿಕೆ ನಿನ್ ಗುಣಪಡಿಸಲಿ. ಒಂದೊಂದು ಮಾತಲ್ಲೇ ಅವ್ರು ಏನ್ ಕೇಳ್ತಾರೋ ಆ ಮಾತುಗನುಸಾರವಾಗಿ ಯೇಸು ಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡಿದ್ದೆ ನಾವು ನೋಡ್ತೀವಿ. ಆದ್ರಿಂದ ನಮ್ಮ ಬಾಯಿ ನಾವೇನ್ ಮಾಡ್ಬೇಕು, ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಹತೋಟಿಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಮುಂದೆ ನಡಿಬೇಕಾಗಿದೆ. ಆದ್ರಿಂದ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಷಯ ಬರ್ತಾ ಇರ್ತದೆ, ಅದು ಸಹಜ. ಆದರೆ ಇನ್ನೂ ಬಲವಾದ ಕೆಟ್ಟ ಪದಗಳು ಉಪಯೋಗಿಸ್ತಾರೆ, ಕೆಟ್ಟ ಪದಗಳು ಅದನ್ನ ಉಪಯೋಗಿಸುವಾಗ ಗಂಡ ಹೆಂಡತಿ ದೇವರು ಈ ಭೂಮಿ ಮೇಲೆ ಅವರ ಜೀವ ತೆಗೆಯೋ ತನಕ ಒಂದಾಗಿರೋಂಥವ್ರು. ತಂದೆ ತಾಯಿಗಳ ಹತ್ರ ಇರೋದಿಲ್ಲ, ಮಕ್ಕಳ ಹತ್ರ ಇರೋಲ್ಲ, ಬಂಧು ಮಿತ್ರರ ಹತ್ರ ಇರೋದು ಯಾರು ಇರೋದಿಲ್ಲ. ಆದ್ರೆ ಗಂಡನ್ಗೆ ಹೆಂಡತಿ ಇರ್ತಾರೆ, ಹೆಂಡತಿ ಗಂಡನಾಗಿರ್ತಾನೆ. ಆದ್ರಿಂದ ಯಾವುದೇ ಮಾತುಗಳು ನಾವು ಮಾತನಾಡುವಾಗ ಗಂಡನ ಹೆಂಡತಿನೂ ಶಪಿಸಬಾರ್ದು, ಹೆಂಡತಿನ ಗಂಡನೂ ಶಪಿಸಬಾರ್ದು. ಮಾತುಗಳು ಕೊಂಚವಾಗಿರ್ಬೇಕು. ಇಲ್ಲ ಯಾರೋ ಒಬ್ರು ಮೌನವಾಗಿ ಪಕ್ಕಕ್ಕೆ ಹೋಗ್ಬಿಡ್ಬೇಕು. ಒಬ್ರು ಪಕ್ಕಕ್ಕೆ ಹೋಗ್ಬಿಟ್ರೆ ಅಲ್ಲಿ ಜಗಳ ಹೆಚ್ಚಾಗೋದಿಲ್ಲ. ಎದುರಿಗೆ ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ಖಂಡಿತ ಅದೇನಾಗ್ತದೆ, ದೊಡ್ಡದಾಗ್ತದೆ. ಆದ್ರಿಂದ ನಾವು ಹೆಂಡತಿನ ಗಂಡನೂ ಬೈಬಾರ್ದು, ಗಂಡನ ಹೆಂಡತಿನೂ ಬೈಬಾರ್ದು. ಒಂದು ವೇಳೆ ಕೋಪ ಬಂದೇ ಬರ್ತದೆ, ಸಣ್ಣ ಪುಟ್ಟಗಳು ಇಷ್ಟ ಆಗ್ತದೆ, ಅದರ ಮಾತುಗಳು ಕೊಂಚವಾಗಿರ್ಬೇಕು, ಹೆಚ್ಚಾಗಿರಬಾರ್ದು. ಆದ್ರಿಂದ ಈ ಲೋಕದಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು ಅಂದ್ರೆ ನಮ್ಮ ಏನಾಗಿರ್ಬೇಕು, 34ನೇ ಕೀರ್ತಿ ಅನುಸಾರವಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ದೀರ್ಘಾಯುಷು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆ ಮಾತುಗಳು ಬಿಡದೆ ತುಟಿಗಳನ್ನು ಇಟ್ಕೋ ಅಂತ ಹೇಳ್ತಾನೆ. ಏನು, ವಂಚನೆ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಹತೋಟಿಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ಈ ಲೋಕದಲ್ಲಿ ಬದುಕಿ ಬಾಳ್ಬೇಕು, ದೀರ್ಘಾಯಿಸಬೇಕು ಮತ್ತು ಚೆನ್ನಾಗಿ 4 ಜನರಲ್ಲಿ ಒಳ್ಳೆಯವರು ಅನ್ಸ್ಕೋಬೇಕು, ದೇವರಲ್ಲಿ ಒಳ್ಳೆಯವಳು ಅನ್ಸ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಕೆಟ್ಟದನ್ನ ನಾವು ನಿರಾಕರಿಸಬೇಕು ಮತ್ತು ಕೆಟ್ಟದ ನುಡಿದ ಹಾಗೆ ನಮ್ಮ ನಾಲಿಗೆಯನ್ನ, ನಮ್ಮ ಬಾಯಿಯನ್ನ
ನಾವು ಹತೋಟಿಯಲ್ಲಿ ಇಟ್ಕೊಂಡು ನಾವು ನಡೆಯುವಾಗ ದೇವರು ನಮ್ಮನ್ನು ಆಶ್ರಯಿಸ್ತಾನೆ. ಯಾಕೆಂದ್ರೆ ಜೀವ ಮರಗಳು ನಾಲಿಗೆ ವಶ, ಜೀವ ಮರಗಳು ನಾಲಿಗೆ ವಶ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಮ್ಮ ಬಾಯನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಕ್ರಮವಾಗಿ ಉಪಯೋಗಿಸ್ಕೋಬೇಕು. ನಾವು ಆದಿಕಾಂಡದಲ್ಲಿ ಒಂದು ಅಬ್ರಾಹಮ, ಇಸಾಕ, ಯಾಕೋಬನ ದೇವರು ಏನ್ ಮಾಡ್ತಾನೆ, ತನ್ನ ಬಾಯಿಂದ ಆಶೀರ್ವದಿಸ್ತಾನೆ. ಅವರೊಟ್ಟಿಗೆ ಮಾತನಾಡಿ ನೀವು ಏನೇನು ಕೇಳ್ತೀರೋ ಅದೆಲ್ಲ ನಾನು ಕೊಡ್ತೀನಿ ಅಂತೇಳಿ, ಈ ದೇಶ ನಿನಗೆ ಕೊಡ್ತೀನಿ ಅಂತೇಳಿ ಅಬ್ರಾಹಮನ ಆಶೀರ್ವಾದ ಮಾಡ್ತಾನೆ, ಇಸಾಕನ ಆಶೀರ್ವಾದ ಮಾಡ್ತಾನೆ, ಯಾಕೋಬನ ಆಶೀರ್ವಾದ ಮಾಡ್ತಾನೆ. ಅಬ್ರಾಹ್ಮನು ದೊಡ್ಡ ಐಶ್ವಂತನಾಗಿರ್ತಾನೆ. ಅಬ್ರಾಹ್ಮಕ್ಕೆ ಒಬ್ಬನೇ ಮಗನು, ಯಾರು? ಇಸಾಕನು. ಆ ಇಸಾಕನಿಗೆ ಏನಾಗ್ತದೆ, ಎಲ್ಲ ಆಸ್ತಿ, ಅಬ್ರಾಹ್ಮನ ಆಸ್ತಿ ಎಲ್ಲ ಇಸಾಕನಿಗೆ ಬರ್ತದೆ. ಇಸಾಕನಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಯಾಕೋಬ, ಏಸಾವ. ಅಲ್ಲೇನಾಗುತ್ತಂದ್ರೆ ಆ ಯಾಕೋಬ ಏಸಾವನು ಒಬ್ಬರೇ ಮಕ್ಕಳಾಗಿದ್ರು. ಯಾಕೋಬನು ತಾಯಿಯ ಮಾತು ಕೇಳ್ತಾ ಇರ್ತಾನೆ, ಏಸಾವನು ತಂದೆಗೆ ಇಷ್ಟ ಆಗಿರ್ತಾನೆ. ಯಾಕಂದ್ರೆ ಏಸಾವನು ದೊಡ್ಡ ಮಗನಾಗಿರ್ತಾನೆ, ಯಾಕೋಬನ್ ಚಿಕ್ಕ ಮಗನಾಗಿರ್ತಾನೆ. ಅಂತ ಸಂದರ್ಭದಲ್ಲಿ ಇಸಾಕನ ಏನ್ ಮಾಡ್ತಾನೆ, ಮಗನಿಗೆ ನಾನು ವಯಸ್ಸಾಗೋಗಿದೆ, ನನ್ನ ಕಣ್ಣು ಕಾಣ್ತಾ ಇಲ್ಲ, ನನ್ಗೊಂದು ಒಳ್ಳೆ ಊಟ ಬೇಕು ಅನಿಸ್ತಾ ಇದೆ, ಒಂದು ಒಳ್ಳೆ ಬೇಟೆ ಮಾಂಸ ತಗೊಂಡು ಬಂದು ಒಂದು ಅಡಿಗೆ ಸಿದ್ಧ ಮಾಡು, ನಾನು ಅದು ಊಟ ಮಾಡಿ ನಾನೇನ್ ಮಾಡ್ತೀನಿ, ನೀನು ಆಶೀರ್ವದಿಸ್ತೀನಿ. ಅಂದ್ರೆ ನನ್ನ ಬಾಯಿಂದ ನೀನು ಆಶೀರ್ವದಿಸ್ತೀನಿ, ನನಗೆ ದೇವರು ಕೊಟ್ಟಿರುವಂತ ಆಶೀರ್ವಾದ ನಿನ್ ಕೊಡ್ತೀನಿ. ಅಬ್ರಹಾಮನು ಕೊಟ್ಟಂತ ಆಶೀರ್ವಾದ ಇಸಾಕನ್ ಕೊಟ್ಟನು, ಇಸಾಕನ್ ಕೊಟ್ಟಂತ ಆಶೀರ್ವಾದ ತನ್ನ ಮಗನಿಗೆ ಕೊಡ್ಬೇಕು ಅಂತ ಇಚ್ಛಿಸ್ತಾನೆ. ಅಲ್ಲಿ ನೋಡುವಾಗ ಏನಾಗುತ್ತಂದ್ರೆ ಆಶೀರ್ವಾದ ಏಸಾವನು ಸಿಗೋದಿಲ್ಲ. ಯಾಕೋಬನು ಆ ತಂದೆಯ ಬಾಯಿಂದ ಬರುವಂತ ಮಾತುಗೋಸ್ಕರ, ಆಶೀರ್ವಾದ ಮಾತುಗೋಸ್ಕರ ಅವನೇನ್ ಮಾಡ್ತಾನೆ, ಅಲ್ಲಿ ಒಂದು ತಪ್ಪು ಕೂಡ ಮಾಡ್ತಾನೆ. ಅಣ್ಣನಿಗೂ ಮೋಸ ಮಾಡ್ತಾನೆ, ತಂದೆಗೂ ಸುಳ್ಳು ಹೇಳ್ತಾನೆ. ಕಾರಣ ಏನಂದ್ರೆ ಆ ತಂದೆಯ ಬಾಯಿಂದ ಬರುವಂತ ಆಶೀರ್ವಾದ ಅವನು ಹೊಂದ್ಕೊಳ್ಬೇಕಾಗಿತ್ತು. ಆ ಒಂದು ಇದು ಕಾರಣಕ್ಕಾಗಿ ಅವನೇನ್ ಮಾಡ್ತಾನೆ, ಅಣ್ಣನಿಗೂ ಮೋಸ ಮಾಡ್ತಾನೆ ಮತ್ತು ತಂದೆಗೂ ಸುಳ್ಳು ಹೇಳಿ ಆ ತಂದೆಯ ಬಾಯಿಂದ ಬರುವಂತ ಆಶೀರ್ವಾದ ವಚನ ಏನಾಗುತ್ತೆ, ಆ ಬಾಯಿಂದ ಬರುವಂತ ಆಶೀರ್ವಾದಕ್ಕಾಗಿ ಅವನು ತನ್ನನ್ನು ತಾನು ಮೋಸಗೊಳಿಸ್ಕೊಳ್ಳಕ್ಕೆ ಸಿದ್ಧನಾಗ್ತಾನೆ ಯಾಕೋಬನು. ಹಾಗಾಗಿ ಪ್ರಿಯರೇ, ಯಾಕಂದ್ರೆ ಹಾತೊರಿತಾನೆ, ನನ್ನ ತಂದೆಯ ಬಾಯಿಂದ ಬರುವಂತ ಆಶೀರ್ವಾದ ಹೊಂದ್ಕೋಬೇಕು. ಆಶೀರ್ವಾದ ಬಹಳ ಬಹಳ ದೊಡ್ಡದಾದ ಆಶೀರ್ವಾದ ಅದು. ಏನು ನೋಡ್ರಿ, ಆದಿಕಾಂಡದಲ್ಲಿ ನಾವು ನೋಡ್ತೇವೆ 27ನೇ ಅಧ್ಯಾಯ, ಆದಿಕಾಂಡ 27ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರೋ ರುಚಿ ಪದಾರ್ಥಗಳನ್ನು ನನ್ನ ಊಟಕ್ಕಾಗಿ ಸಿದ್ಧಪಡಿಸಿಕೊಡು, ನಾನು ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ಸಾವು ಬರೋದು ಮುಂಚೆ ನಾನು ನಿನ್ನನ್ನ ನನ್ನ ಬಾಯಿಂದ ಆಶೀರ್ವದಿಸ್ತೀನಿ. ಹಾಗಾಗಿ ಪ್ರೇರಲ್ಲಿ ಏನಾಗುತ್ತಂದ್ರೆ, ಆ ಮುಂದಕ್ಕೆ ನಾವು 5-6 ವಚನಗಳಲ್ಲಿ ನೋಡುವಾಗ ಈ ಮಾತು ರೆಬಕ್ಕಳ ಕಿವಿಗೆ ಬೀಳ್ತದೆ. ಯಾರೋ ಇಸಾಕನ ಹೆಂಡತಿಯಾಗಂತ ರೆಬಕ್ಕಳ ಕಿವಿಗೆ ಬೀಳ್ತದೆ. ಆ ರೆಬಕ್ಕಳಿಗೆ ಯಾಕೋಬನಂದ್ರೆ ಇಷ್ಟ, ಅವನ್ ಕಿರಿ ಮಗ ಅವನ್ಗಿಷ್ಟ, ತಂದೆಗೆ ದೊಡ್ಡ ಮಗ ಇಷ್ಟ. ಅಲ್ಲಿ ನೋಡು ಪಕ್ಷ ಭೇದ ಇದೆ. ಇಬ್ಬರನ್ನು ಪ್ರೀತಿಸ್ತಾ ಇರ್ತಾರೆ, ಇಬ್ಬರನ್ನು ಒಬ್ರು ಪ್ರೀತಿಸ್ತಾ ಇರಲ್ಲ. ಹಾಗಾಗಿ ಅಲ್ಲಿ ಒಂದು ಭೇದ ಭಾವ ಹೋಗ್ತದೆ. ಅದರಿಂದ ಏನಾಗುತ್ತಂದ್ರೆ ಪ್ರೇರೆ ರೆಬಕ್ಕಳು ಆತರ ಪಟ್ಟು ನನ್ನ ಗಂಡನ ಬಾಯಿಂದ ಬರುವಂತ ಮಾತು ನನ್ನ ಕಿರಿ ಮಗನಿಗೆ ಬೇಕು ಅಂತೇಳಿ ವಂಚಿಸಿ ಆ ಕಿರಿ ಮಗನ ಒಂದು ಆಶೀರ್ವಾದಕ್ಕೆ ಅವರು ಹಾತೊರಿತಾರೆ. ಆಶೀರ್ವಾದ ಅವರು ಪಡ್ಕೊಳ್ತಾರೆ. ನಾವು ನೋಡ್ತೀವಿ, ಎಲ್ಲಿ ನೋಡ್ತೀವಿ ಅಂದ್ರೆ 23ನೇ ವಚನದಲ್ಲಿ ನೋಡುವಾಗ, ಯಾಕೋಬನು ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮವುಳ್ಳದ್ದಾಗಿದ್ದರಿಂದ ಇಸಾಕನು ಇವನ ಗುರುತನ್ನು ತೀರಲಾರದೆ ಅವನನ್ನು ಆಶೀರ್ವದಿಸಿದನು. ಅಲ್ಲಿ ಕುರಿ ಕಡಿದು ಆ ಕುರಿ ಚರ್ಮದಿಂದ ಯಾಕೋಬನು ಮೈಯೆಲ್ಲ ಆ ಚರ್ಮವನ್ನು ಒದಿಸ್ಕೊಂಡ ಕಾರಣ ಏನಂದ್ರೆ, ಏಸಾವನಿಗೆ ಇಡೀ ಕೈಗಳು ಕಾಲುಗಳು ದೇಹವೆಲ್ಲ ಕೂದಲು ಇರ್ತದೆ. ಆ ಕೂದಲು ಇರೋದ್ರಿಂದ ಅವನು ಮೈ ಮುಟ್ಟಿ ತಡುವಾಗ ಸವರುವಾಗ
ಅದು ಗೊತ್ತಾಗಬಾರ್ದು ಅಂತ ಹೇಳಿ ಕುರಿಯ ಚರ್ಮದಿಂದ ಇವನ್ ದೇಹವೆಲ್ಲ ಒದಿಸಿರ್ತಾಳೆ. ಯಾರು? ಇಸಾಕನ ಹೆಂಡತಿ ಆದಂತ ರೆಬೆಕ್ಕಳು. ಯಾಕಂದ್ರೆ ಇಸಾಕನ ಬಾಯಿಂದ ಬರುವಂತ ಆಶೀರ್ವಾದ ನನ್ನ ಮಗನಿಗೆ ಕಿರಿ ಮಗನಿಗೆ ಸಿಗಬೇಕು ಅಂತ ಒಂದು ದಾಹದಿಂದ. ಹಾಗಾಗಿ ಆ ಆಶೀರ್ವಾದ ವಚನ ಇಂದಿಗೂ ಅದು ನೆರವೇರ್ತಾ ಇದೆ. ಇಸಾಕನ ಏನು ಆಶೀರ್ವಾದ ಮಾಡಿದನೋ ಅದೇ ಆಶೀರ್ವಾದ ನೆರವೇರಿತ್ತು. ನಾವು ನೋಡ್ತೇವೆ, ಎಲ್ಲಿ ನೋಡ್ತೀವಿ ಅಂದ್ರೆ 25ರಿಂದ 29 ವಚನಗಳಲ್ಲಿ ನಾವು ನೋಡುವಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ ಆ ಕುರಿ ಕಡ್ದು ಏಸಾವ್ ಬರಕ್ ಮೊದಲೇ ಅದರ ಮಾಂಸದಿಂದ ಒಳ್ಳೆ ರುಚಿ ಪದಾರ್ಥಗಳು ತಾಯಿ ಸಿದ್ಧ ಮಾಡಿಕೊಟ್ಟು ತನ್ನ ಮಗನಿಗೆ ವೇಷ ಹಾಕ್ಸಿ ಕಳಿಸ್ಕೊಡುವಾಗ ಅವನದೆಲ್ಲ ನೋಡಿ ಅವನೇನ್ ಮಾಡ್ತಾನಂದ್ರೆ 26ನೇ ವಯಸ್ಸಿನಲ್ಲಿ ನೋಡ್ತೇವೆ. ಆಮೇಲೆ ಅವನು ತಂದೆಯಾದ ಇಸಾಕನು ಅವನಿಗೆ, ಮಗನೇ ನೀನು ಹತ್ತಿರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ರ ಬಂದು ಅವನಿಗೆ ಮುದ್ದಿಟ್ಟನು. ಇಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿ ಅವನನ್ನು ಆಶೀರ್ವದಿಸಿ, ಆಹಾ ನನ್ನ ಮಗನ ಸುವಾಸನೆ ಯೆಹೋವನು ಆಶೀರ್ವದಿಸಿ ವಲದ ಸುವಾಸನೆ ಅಂತಿರುವುದು. ದೇವರು ನಿನಗೆ ಆಕಾಶದ ಮಂಚನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ. ಪರಜನಗಳು ನಿನ್ನನ್ನು ಸೇವಿಸಲಿ, ಪರಗುಳಗಳು ನಿನಗೆ ಅಡ್ಡ ಬೀಳಲಿ, ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ, ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ ಉಂಟಾಗಲಿ ಅಂದನು. ಹಲ್ಲೆಲೂಯಾ. ನೋಡ್ರಿ, ಇಲ್ಲೇನಾಗಿದೆ, ದೊಡ್ಡ ಮಗನಿಗೆ ಹೋಗುವಂತ ಆಶೀರ್ವಾದ, ಆ ಇಸಾಕನ ಬಾಯಿಂದ ಆಶೀರ್ವಾದ, ಯಾಕೋಬನು ಆತನ ತಾಯಿ ಇಬ್ರು ಒಂದಾಗಿ ಆತನ ಬಾಯಿಂದ ಬರುವಂತ ಆಶೀರ್ವಾದ ಕಿರಿ ಮಗನ ಬರ್ಬೇಕಂತ ಹೇಳಿ ಪ್ರಯಾಸ ಪಟ್ಟು ಆ ಬಾಯಿಂದ ಆಶೀರ್ವಾದ ಬಂದಿದ್ರು ಅವರು ಹೊಂದ್ಕೊಂಡ್ ಬಿಡ್ತಾರೆ. ಇಸಾಕನ ಬಾಯಿಂದ ಬಂದ ಆಶೀರ್ವಾದ ಮಾತುಗಳು ಅದು ತಪ್ಪಲಿಲ್ಲ, ಅದು ನೆರವೇರಿ ಬಿಡ್ತದೆ. ಇಲ್ಲಿ ಎಷ್ಟು ಆಶೀರ್ವಾದಗಳು ಹೊಂದಿದೆ ನಾವು ನೋಡುವಾಗ, ಆಕಾಶದ ಮಂಚನ್ನು ಸುಮಾರು 10 ಆಶೀರ್ವಾದಗಳಿದೆ. ನೀವು ಓದ್ಕೊಳ್ರಿ, ಮತ್ತೊಂದ್ ಸಾರಿ ನೀವು ಒಂದೊಂದಾಗಿ ಓದ್ಕೊಳ್ರಿ. 28, 29ನೇ ವಚನದಲ್ಲಿ 10 ಆಶೀರ್ವಾದಗಳಿದೆ. ಎಲ್ಲ ಆಶೀರ್ವಾದಗಳು ಯಾಕೋಬನ್ ಪಡ್ಕೊಂಡ್ ಬಿಡ್ತಾನೆ. ಎಲ್ಲ ಆಶೀರ್ವಾದಗಳು ಅಲ್ಲೇ ಅವನು ತಂದೆಗೆ ಸುಳ್ಳು ಹೇಳ್ತಾನೆ, ಮತ್ತು ಅಣ್ಣನಿಗೆ ಅಣ್ಣನಿಗೆ ಬರುವಂತ ಆಶೀರ್ವಾದ ವಂಚನೆ ಮಾಡಿ ತಗೊಳ್ತಾನೆ. ಆದ್ರೆ ಅವ್ರ ಎಲ್ಲ ಕಾರಣ ಏನೋ, ತಂದೆ ಬಾಯಿಂದ ಬರುವಂತ ಆಶೀರ್ವಾದ ನನಗೆ ಸಿಗ್ಬೇಕು. ಹಾಗಾಗಿ ವಚನ ಪ್ರಿಯರಾದನು ಅನುಭವಿಸೋರು ಪ್ರಿಯರೇ, ನಾವು ಏನಾಗಿರ್ಬೇಕಂದ್ರೆ ನಮ್ಮ ಬಾಯಿಂದ ಬರುವಂತ ಮಾತುಗಳು ಚೆನ್ನಾಗಿರ್ಬೇಕು. ಇನ್ನೊಬ್ರು ಕೇಳುವಾಗ ಅದನ್ನ ಇಷ್ಟಪಡ್ಬೇಕು. ಅದರ ಪ್ರಕಾರ ಏನ್ ಮಾಡ್ಬೇಕು, ನಮ್ಮನ್ನ ಮೆಚ್ಚಬೇಕು. ಹಾಗೆ ನಮ್ಮ ಮೆಚ್ಚಬೇಕು, ನಮ್ಮ ಬಾಯಿಂದ ಬರುವಂತ ಮಾತುಗಳು ಚೆನ್ನಾಗಿರ್ಬೇಕಂದ್ರೆ ನಾವೇನಾಗಿರ್ಬೇಕು, ದೇವರ ಮಾತುಗಳು ಕೇಳಿ, ದೇವರ ಮಾತುಗಳು ಕೇಳಿ, ದೇವರು ಏನ್ ಪ್ರಕಟಿಸ್ತಾನೋ, ದೇವರು ಯಾವ ಆಜ್ಞೆ ಕೊಡ್ತಾನೋ ಆ ಆಜ್ಞೆ ಪ್ರಕಾರ ನಾವೇನ್ ಮಾಡ್ಬೇಕು, ನಡಿಬೇಕಾಗಿದೆ. ಆ ಆಜ್ಞೆ ಪ್ರಕಾರ ನಾವೇನ್ ಮಾಡಬೇಕಾಗಿದೆ, ಜೀವಿಸಬೇಕಾಗಿದೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಏನಾಗುತ್ತೆ, ಅಬ್ರಹಾಮನು ನಾವು ನೋಡ್ತೇವೆ ತನ್ನ ಆಳುಗಳಿಗೆ ಹೇಳುತ್ತಾನೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುತ್ತೇವೆ. ಏನು, ನಾವು ನಿಮ್ಮ ಬಳಿಗೆ ಬರುತ್ತೇವೆ. ಯಾರಿಗೆ? ಅಬ್ರಹಾಮನು ತನ್ನ ಆಳುಗಳಿಗೆ ಹೇಳ್ತಾ ಇದ್ದಾನೆ. ಏನಂತ? ನಾವು ನಿನ್ನ ಬಳಿಗೆ ತಿರುಗಿ ಬರುತ್ತೇವೆ. ಯಾಕಂದ್ರೆ ದೇವರೊಂದ್ಸಾರಿ ಅಬ್ರಹಾಮನನ್ನು ಪರೀಕ್ಷೆ ಮಾಡ್ತಾನೆ. ಯಾವ ರೀತಿ ಅಂದ್ರೆ 100 ವರ್ಷದಲ್ಲಿ ಮಗನ್ ಕೊಡ್ತಾನೆ. 75 ವರ್ಷದಲ್ಲಿ ನಿನ್ಗೆ ಮಗನ್ ಕೊಡ್ತೀನಿ ಅಂತ ಹೇಳ್ತಾನೆ. 100ನೇ ವರ್ಷದಲ್ಲಿ ಮಗನ್ ಕೊಡ್ತಾನೆ. ಅವನ 17 ವರ್ಷ ಆಗಿ ಬೆಳೆದ ಹುಡುಗನಾದಾಗ ಮತ್ತೆ ಅವನ್ನ ಏನ್ ಮಾಡ್ತಾನೆ, ಬಲಿ ಕೊಡು ಅಂತ ಕೇಳ್ತಾನೆ. ನಿನ್ ಮಗನ್ನ ಹೋರ ಬೆಟ್ಟದಲ್ಲಿ ಹೋಗಿ, ಅವನಿಗೆ ಮೋರಿಯ ಬೆಟ್ಟದಲ್ಲಿ ಹೋಗಿ ನಾವನ್ಗೆ ಏನ್ ಮಾಡ್ಬೇಕು, ನನಗೆ ಹೋಮ ಮಾಡು, ಅವನು ನನ್ ಸರ್ವಾಂಗ ಯಜ್ಞ ಮಾಡು, ನಿನ್ ಮಗನ ಬಲಿ ಕೊಡು ಅಂತ ಕೇಳುವಾಗ ಅದು ಅಬ್ರಹಾಮನಿಗೆ ತುಂಬಾ ನೋವುಂಟು ಮಾಡಿರ್ಬೋದು. ಆದ್ರೆ ಅವನು ಯಾರಿಗೂ ದೇವರು ಹೇಳಿದ ಮಾತು ಪ್ರಕಟಿಸ್ಕೊಳ್ಳಿಲ್ಲ, ತನ್ನ ಹೆಂಡತಿ ಕೂಡ ಹೇಳಲಿಲ್ಲ.
ತನ್ನ ಜೊತೆಯಲ್ಲಿ ಕೆಲಸಗಾರನ ಕರ್ಕೊಂಡು ಹೋಗ್ತಾನೆ, ಹಾಳುಗಳನ್ನ ಯಾರಿಗೂ ಹೇಳೋದಿಲ್ಲ, ತನ್ನ ಮಗನ ಕೂಡ ಹೇಳೋದಿಲ್ಲ. ದೇವರು ಈ ತರ ನನ್ಗೆ ಆಜ್ಞೆ ಮಾಡಿದಾನೆ, ನನ್ನ ಇವನ್ನ ಏನು ಇಸಾಕನ್ ತಗೊಂಡೋಗಿ ಬಲಿ ಕೊಡ್ಬೇಕು ಅಂತ ದೇವ್ರು ಹೇಳಿದ್ದಾನೆ ಅಂತ ಹೆಂಡತಿಗೆ ಹೇಳೋದಿಲ್ಲ, ತನ್ನ ಜೊತೆಯಲ್ಲಿರೋರು ಯಾರಿಗೂ ಹೇಳೋದಿಲ್ಲ, ಜೊತೆಯಲ್ಲಿ ಮಗನೂ ಕರ್ಕೊಂಡು ಹೋಗ್ತಾನೆ, ಮಗನ್ ಕೂಡ ಹೇಳೋದಿಲ್ಲ. ಅಲ್ಲಿ ಬಂದು ಒಂದು ಮಾತು ಹೇಳ್ತಾನೆ ನೋಡ್ರಿ, ನಂಬಿಕೆ ಮಾತು ಏನಂದ್ರೆ 5ನೇ ವಚನ ಏನ್ ಹೇಳ್ತಂದ್ರೆ ನಾವು ನೋಡ್ತೇವೆ 4:5 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿ ಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಅಂದ್ರೆ ಆತನ ಬಾಯಿಂದ ಉಚ್ಚರಿಸ್ತಾ ಇದೇನಂತ, ನಾವಿಬ್ರು ಹೋಗ್ತೀವಿ, ದೇವರ ಆರಾಧನೆ ಮಾಡ್ತೀವಿ, ಮತ್ತೆ ಇಬ್ರು ವಾಪಸ್ ಬರ್ತೀವಿ. ಅವನು ನುಡಿದನ್ನ ಮಾತು ನೋಡ್ರಿ, ಅಲ್ಲಿ ದೇವರು ಹೇಳಿದ್ದಾನೆ, ನೀನು ನಿನ್ನ ಮಗನ್ ಕರ್ಕೊಂಡು ಹೋಗಿ ಅಲ್ಲಿ ಅವನ ಬಲಿ ಕೊಡಬೇಕು ಅಂತೇಳಿ. ಆಯ್ತು ಸ್ವಾಮಿ ಅಂತ ರೆಡಿ ಆಗಿದ್ದಾನೆ, ಸೌದೆ ತಗೊಂಡಿದ್ದಾನೆ, ಕತ್ತಿಗಳ ಮೇಲೆ ಹಾಕೊಂಡಿದ್ದಾನೆ, ಜೊತೆಲಿ ಇಬ್ಬರು ಹಳಗನ್ ಕರ್ಕೊಂಡು ಹೋಗಿದ್ದಾನೆ. 3 ದಿವಸ ನಡ್ಕೊಂಡು ಹೋಗಿದ್ದಾರೆ, ಇನ್ನು ಮುಂದಕ್ಕೂ ನಡಿಬೇಕು. ಅದರ ಬೆಟ್ಟ ಹತ್ರ ಕಾಣಿಸಿದಾಗ ಅಲ್ಲಿ ಕತ್ತೆ ಇದೆ, ಹಾಳುಗಳಿದೆ, ಆ ದೇವರಾಧನ ಸ್ಥಳದಲ್ಲಿ ಅವ್ರು ಬರಬಾರ್ದು, ಅವ್ರಿಗೆ ಪ್ರವೇಶ ಇಲ್ಲ. ಆದ್ರಿಂದ ಏನಾಗಿದೆ, ಹಾಳುಗಳು ಕತ್ತೆನ ಅಲ್ಲೇ ಇರಿಸಿ, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗನೋಗಿ ದೇವರ ಆರಾಧನೆ ಮಾಡಿ ತಿರುಗಿ ನಿಮ್ಮ ಬಳಿಗೆ ಬರ್ತೀವಿ. ಅಂದ್ರೆ ನಂಬಿಕೆಯಿಂದ ತನ್ನ ಬಾಯಿಂದ ಆಶೀರ್ವಾದ ವಚನ ಅವನು ನುಡಿತಾ ಇದ್ದಾನೆ. ಮುಂದಕ್ಕೆ ಹೋಗ್ತಾರೆ, ಪ್ರಯಾಣ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಗನು ಮಾತಾಡ್ತಾನೆ, ಅಪ್ಪ ಅಂತಾನೆ. ಏನ್ ಮಗನೇ ಅಂತಾನೆ, ಅಪ್ಪ ಈಗ ಕಟ್ಟಿಗೆ ಇದೆ ಮತ್ತು ಬೆಂಕಿ ಇದೆ, ಮತ್ತೆ ಕುರಿ ಇಲ್ವಲ್ಲಪ್ಪ ಅಂತ ಕೇಳುವಾಗ ಅಲ್ಲಿ ಕೂಡ ಆ ಮಗನ್ಗೆ ಹೇಳ್ತಾನೆ ಏನಂತ ನೋಡ್ರಿ, 7ನೇ ವಚನದಲ್ಲಿ, ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಾಹಮ್ಗೆ ಅಪ್ಪ ಎಂದು ಕರೆಯಲು ಅಬ್ರಾಹಮನು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆ ಉಂಟು, ಆದ್ರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಅಬ್ರಾಹಮನು, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರ ಒದಗಿಸುವನು ಅಂದನು. ಆಮೆನ್, ಹಲ್ಲೆಲೂಯಾ. ಅಬ್ರಾಹಂ ಮಾತ್ರ ಗೊತ್ತು ನನ್ನ ಮಗನನ್ನೇ ಬಲಿ ಕೊಡಬೇಕು ಅಂತ. ಇಸಾಕನ್ ಕೂಡ ಗೊತ್ತಿಲ್ಲ, ಅವನಿಗೂ ಹೇಳಿಲ್ಲ. ಆದ್ರೆ ಅಲ್ಲಿ ನಂಬಿಕೆಯಿಂದ ಬಾಯಿಂದ ಒಳ್ಳೆ ಮಾತು ಉಪಯೋಗಿಸ್ತಾ ಇದ್ದಾನೆ, ಅಲ್ಲಿ ಹಾಳುಗಳಿಗೆ ಹೇಳಿದ್ದಾನೆ, ಇಲ್ಲಿ ಮಗನಿಗೂ ಹೇಳ್ತಾ ಇದ್ದಾನೆ, ಅದನ್ನು ದೇವರೇ ಒದಗಿಸ್ತಾನೆ ಅಂತೇಳಿ ಆ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಏನಾಗುತ್ತೆ, ಆ ಎಲ್ಲ ಆ ಕಲ್ಲುಗಳು ತಗೊಂಡು ಆ ಕಲ್ಲುಗಳು ತಗೊಂಡು ಯಜ್ಞ ವೇದಿಯಲ್ಲಿ ಕಟ್ತಾನೆ, ಆ ಕಟ್ಟಿಗಳೆಲ್ಲ ಅದರ ಮೇಲೆ ಹಾಕ್ತಾನೆ. ಮಗನನ್ನು ಹಿಡ್ಕೊಂಡು ಏನ್ ಮಾಡ್ತಾನೆ, ಕೈ ಕಾಲುಗಳು ಬಿಗಿದು ಅವನ ಯಜ್ಞ ವೇದಿ ಮೇಲೆ ಇಡ್ತಾನೆ. ಆ ಮಗನು ಏನು ಮಾತಾಡೋದಿಲ್ಲ. ಅಲ್ಲಿ ಏನ್ ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದೊಂದು ಗೂಢ ಅರ್ಥವಾಗಿದೆ. ಆದರೆ ಅವನೇನ್ ಮಾಡ್ತಾನೆ, ಆದರೆ ತನ್ನ ಮಗನನ್ನು ಒದಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಏನ್ ಮಾಡಿದ್ದಾನೆ, ಮಗನ ಹೆಗ್ಣ ವೇದಿ ಮೇಲೆ ಕಾಲುಗಳೆಲ್ಲ ಕಟ್ಟಿ ಕೈ ಕಾಲುಗಳು ಮಲಗಿಸ್ಬಿಟ್ಟು ಅವನು ಸಾಯಿಸುವುದಕ್ಕಾಗಿ ಆ ಕತ್ತಿನೆತ್ತು ಮೇಲೆ ಕೆತ್ತುವಾಗ ಅಲ್ಲಿ ಒಂದು ಶಬ್ದ ಕೇಳ್ತಾ ಇದೆ. ಅಲ್ಲಿ ಶಬ್ದ ಕೇಳ್ತಾ ಏನಂತ, ಯೆಹೋವನ ದೂತನ ಆಕಾಶದಲ್ಲಿ ಅಬ್ರಾಹಮನೇ ಅಬ್ರಾಹಮನೇ ಎಂದು ಅವನನ್ನು ಕರೆಯಲು ಅಲ್ಲಿ ಕರೀತಾ ಇದ್ದಾನೆ. ಅದಕ್ಕೆ ಅಬ್ರಾಹ್ಮನಿಗೋ ಇದ್ದೇನೆ ಅಂದನು. ಅವಾಗ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನ ಆದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆ ತೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರ ಬಂತು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಪ್ರೇರೆ ಅಂದ್ರೆ ಜೀವ ಮರಣ 4 ವರ್ಷ ಆಶೀರ್ವಾದ ತಪ್ಪಲಾರದು. ಬಾಯಿಂದ ಬರುವಂತ ಆಶೀರ್ವಾದಗಳು ನಾವು ದೇವರ ಭಯಭಕ್ತಿಯುಳ್ಳವರಾಗಿ ನಮ್ಮ ಬಾಯಿಂದ ಬರುವಂತ ಆಶೀರ್ವಾದ ವಚನಗಳು ಅದು ನೆರವೇರ್ತವೆ. ದೇವರು ಆದಾಮನಿಗೂ ಅವಳಿಗೆ ಭೂಮಿಯನ್ನು ಸೃಷ್ಟಿ ಮಾಡಿ ಅಲ್ಲಿ 4 ರೀತಿಯ ಆಶೀರ್ವಾದಗಳು ಮಾಡ್ತಾನೆ. ಮತ್ತು
ಇಸಾಕನೊಟ್ಟಿಗೆ ದೇವರು ಮಾತನಾಡಿ ಆಶೀರ್ವಾದ ನುಡಿಯುವಾಗ, ಆಶೀರ್ವಾದ ತನ್ನ ಮಕ್ಕಳಿಗೆ ಮಾಡಬೇಕಂತ ಹೇಳುವಾಗ, ಆಶೀರ್ವಾದ ಅವನು ಇಸಾಕನ ಏನ್ ನುಡಿತಾನೋ ಅದು ಯಾಕೋಬನಿಗೆ ಆಗ್ಬಿಡ್ತದೆ. ಮತ್ತೆ ಏಸಾವನಿಗೆ ಆಶೀರ್ವಾದ ಸಿಗೋದಿಲ್ಲ. ಏಸಾವನು ಬೇರೆ ಒಂದು ಆಶೀರ್ವಾದ ಕೊಡ್ತಾ, ಏನಂದ್ರೆ ನೀನ್ ಎಷ್ಟೇ ಐಶ್ವರ್ಯಂತನಾದ್ರೂ ನಿನ್ ತಮ್ಮನಿಗೆ ದಾಸನಾಗಿರ್ಬೇಕು, ಅವನ ಕೈ ಕೆಳಗೆ ಇರ್ಬೇಕು ಅಂತ. ಅದೇ ನೆರವೇರ್ತಾ ಇದ್ರಿ, ಅದೇ ನೆರವೇರ್ಬಿಡ್ತು. ಈಗಲೂ ಅದೇ ನೆರವೇರ್ತಾ ಇದೆ. ಆದ್ರಿಂದ ಆ ಜೀವ ಮರಣ 4 ವರ್ಷ ಆಶೀರ್ವಾದ ತಪ್ಪಲಾರದು. ನಮ್ಮ ಬಾಯಿಂದ ಬರುವಂತ ಮಾತು ಒಳ್ಳೆಯದಾಗಿದ್ರೆ ಆ ಒಳ್ಳೆ ಆಶೀರ್ವಾದ ಸಿಗುತ್ತೆ. ಕೆಟ್ಟ ಪದಗಳನ್ನ ಉಪಯೋಗಿಸುವ, ಕೆಟ್ಟ ಪದಗಳನ್ನು ನಾವು ಬಳಸುವಾಗ ಆ ಕೆಟ್ಟ ಆಶೀರ್ವಾದಗಳು ಏನಿರ್ತದೋ ಅದು ತಾನಾಗ್ತಾನೋ ಮೈ ಮೇಲೆ ಬಂದ್ಬಿಡ್ತೇವೆ. ಆದ್ರಿಂದ ನಾವೇನಾಗಿರ್ಬೇಕು, ಯಾವಾಗ್ಲೂ ಕೂಡ ನಾವು ನೋಡುತ್ತೇವೆ ಇಸ್ಸಾಕನ ಒಂದು ಜೀವಿತದಲ್ಲಿ ಅಬ್ರಾಹಮ ಯಾಕೋಬನ ಆಶೀರ್ವದಿಸ್ತಾನೆ, ಯಾಕೋಬನ ಹೊರಟು ಹೋಗ್ತಾನೆ. ಮತ್ತೆ ಅಲ್ಲಿ ವಾಪಸ್ ಯಾರು ಬರ್ತಾರೆ ಅಂದ್ರೆ ನಂತರ ಅವನು ಹೋದ ನಂತರ ಏಸಾವನು ಬರ್ತಾನೆ. ಏಸಾವನು ಬಂದು ಬೇಟೆ ಮಾಂಸ ತಗೊಂಡು ಬಂದು ಎಲ್ಲ ಅಡಿಗೆ ಮಾಡಿ ಸಿದ್ಧ ಮಾಡಿ ಬಂದು ತನ್ನ ತಂದೆ ಕೊಟ್ಟು, ಅಪ್ಪ ಹೇಳು, ನಾನು ಬೇಟೆ ಮಾಂಸ ತಂದಿದ್ದೀನಿ, ಅಡಿಗೆ ಸಿದ್ಧ ಮಾಡಿದ್ದೀನಿ, ಇದು ತಿಂದುಬಿಟ್ಟು ನನ್ನ ಆಶೀರ್ವಾದ ಮಾಡು ಅಂತ ಹೇಳುವಾಗ ಅವನಿಗೆ ಭಯ ಬಂದ್ಬಿಡ್ತದೆ. ಅರೆ, ನನ್ನ ಬಾಯಲ್ಲಿರುವಂತ ಆಶೀರ್ವಾದ ನುಡಿದು ಬಿಟ್ಟಿದ್ದೇನಲ್ಲ, ಯಾರೊಬ್ಬ ಬಂದಿದ್ರು. ನನ್ನ ಮಗನ ಸ್ವರ ಇವಾಗ ಚೆನ್ನಾಗಿ ಕೇಳಿಸ್ತಾ ಇದೆ, ಅವಾಗ ಸ್ವರ ಬೇರೆ ಆಗಿತ್ತು, ಇವಾಗ ಕರೆಕ್ಟಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಯಾರು ನನ್ನ ವಂಚಿಸಿದ್ರು? ಅಲ್ಲಿ ಏನಾಗ್ತದೆ ನೋಡ್ರಿ, 27ನೇ ಆದಿಕಾಂಡ 27ನೇ 30ರಿಂದ ಕೆಲವು ವಚನಗಳಲ್ಲಿ ಏನ್ ಹೇಳ್ತಾ ಅಂದ್ರೆ, ಇಸ್ಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟು ಹೋದ ಕ್ಷಣವೇ ಅವನ ಅಣ್ಣನಾದ ಏಸಾವನು ಬೇಟೆಯಿಂದ ಬಂದನು. ಅವನು ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅವನಿಗೆ, ಅಪ್ಪ ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸನ ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು. ಅವನ ತಂದೆಯಾದ ಇಸಾಕನು ನೀನು ಯಾರು ಎಂದು ಅವನನ್ನು ಕೇಳಲು ಅವನು, ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಅಂದನು. ನೀನ್ ಯಾರು ಎಂದು ಅವನನ್ನು ಕೇಳಲಂದ್ರೆ ಅವನಿಗೆ ಗುರ್ತು ಹಿಡಿಯುವಷ್ಟು ಶಕ್ತಿ ಇಲ್ಲ. ಇಸಾಕನ್ಗೆ ಕಣ್ಣು ಕಾಣ್ತಾ ಇಲ್ಲ, ತುಂಬಾ ಮದುವೆ ವಯಸ್ಸಾಗ್ಬಿಟ್ಟಿದ್ದಾನೆ. 130ನೇ ವಯಸ್ಸಲ್ಲಿ ತುಂಬಾ ಮದುವೆ ವಯಸ್ಸನಾಗಿದ್ದಾನೆ. ಆ ಸಮಯದಲ್ಲಿ ಕಣ್ಣು ಕಾಣ್ತಾ ಇಲ್ಲ, ವಾಯ್ಸು ಸರಿಯಾಗಿ ಕೇಳ್ತಾ ಇಲ್ಲ, ಯಾರಂತ ಗುರ್ತಿಡಿಯುವಂತ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ಅವನು ನಿನ್ನ ಮಗನಾದ ಏಸಾವನು ಅಂತ ಹೇಳುವಾಗ ಅದಕ್ಕೆ ಏಸಾವನು ಬಹಳವಾಗಿ ಗಡಗಡನೆ ನಡುಕುತ್ತಾ, ಅವಾಗ ನಾನು ನಿನ್ನ ಮಗನಾದ ಏಸಾವನಂದ್ರೆ ಅವನು ಭಯ ಬಂದ್ಬಿಡ್ತದೆ. ಅರೇ, ನನ್ನ ಮಗನಿಗೆ ನನ್ನ ಆಶೀರ್ವಾದ ನುಡಿಬೇಕಂತ ಆಶೀರ್ವಾದ ಬೇರೆ ಯಾರು ಮೋಸ ಮಾಡಿ ಹೊಡ್ಕೊಂಡು ಹೋಗ್ಬಿಟ್ರು, ಬೇರೆ ಯಾರು ನನ್ನಿಂದ ಆಶೀರ್ವಾದ ತಗೊಂಡು ಹೋಗ್ಬಿಟ್ರು ಅಂತೇಳಿ ಅವನು ತುಂಬಾ ನಡುಗೋಗ್ತಾನಂತಾರೆ. ನಡುಗುತ್ತಾ ಯಾರೋ ಬೇರೊಬ್ಬನು ಬೇಟೆ ಮಾಂಸ ತಂದು ನನಗೆ ಕೊಟ್ಟು ಹೋದನಲ್ಲ, ನೀನು ಬರೋದಕ್ಕಿಂತ ಮುಂಚೆ ಅವನು ತಂದದ್ರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದನು, ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು. ಏನಂತೆ? ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು. ಹೌದು ಸರ್ ಪ್ರಿಯರೇ, ಒಂದೊಂದು ಸಾರಿ ಕುಟುಂಬದಲ್ಲಿ ಕೆಲವು ಮಾತುಗಳು ಆಶೀರ್ವಾದ ವಚನ ಬರುವಾಗ, ಒಳ್ಳೆ ಮಾತುಗಳು ಬರುವಾಗ ಆಶೀರ್ವಾದ ಮಾತುಗಳು ಅವರಿಗೆ ಆಶೀರ್ವಾದ ಮಾರ್ಪಡ್ತದೆ. ಕೆಟ್ಟ ಮಾತುಗಳು ಬರುವಾಗ, ಶಪಿಸುವಾಗ, ಶಾಪಗಳಾಕುವಾಗ, ಬೈಯುವಾಗ ಅವು ಕೂಡ ಅವರಿಗೆ ಆ ಶಾಪವಾಗಿ ಪರಿಣಮಿಸ್ತದೆ. ಅನೇಕ ಕುಟುಂಬಗಳಲ್ಲಿ ಏನೋ ಮಕ್ಕಳು ತಪ್ಪು ಮಾಡುವಾಗ ಕೆಲವು ಕೆಟ್ಟ ಪದಗಳು ಉಪಯೋಗಿಸ್ಬಿಡ್ತಾರೆ, ದೊಡ್ಡ ಪದಗಳು ಉಪಯೋಗಿಸ್ಬಿಡ್ತಾರೆ, ಶಾಪಗಳು ಹಾಕ್ಬಿಡ್ತಾರೆ, ಇಡೀ ಶಾಪಗಳಾಗ್ಬಿಡ್ತಾರೆ. ಅಯ್ಯೋ, ನೀನ್ ನನ್ನ ಒಳ್ಳೆ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ, ನಾನು ಹುಟ್ಟಿಸಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನೀನ್ ಈ ತರ ಆಗ್ತೀಯ ಅಂದಿದ್ರೆ ನಿನ್ನ ಅವತ್ತೇ ಸಾಯಿಸ್ಬಿಡ್ತಾ ಇದ್ದೆ, ನಿನ್ನನ್ನು ಇವತ್ತು ಬಿಡೋದಿಲ್ಲ. ನನಗೆ ಯಾರೋ ಎಷ್ಟೋ ಜನರು ಹೇಳಿದ್ದಾರೆ. ಒಬ್ಬನೇ ಮಗನಿಂದ ಒಬ್ಬ ತಂದೆ ಹೇಳ್ತಾನೆ, ನಾನು ತುಂಬಾ ಕಿರುಕುಳ ಕೊಡ್ತಾ ಇದ್ದಾನೆ, ನಾನು ಯಾರಾದ್ರೂ ನನ್ಗೊಬ್ಬರು ಸಪೋರ್ಟ್ ಇದ್ರೆ ಅವನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಒಬ್ಬ ತಂದೆ. ಯಾಕೆ? ಆ ಮಗನ ಸರಿಯಾದ ರೀತಿ ಬೆಳೆಸಿಲ್ಲ, ಆ ಮಗನ ಕ್ರಮ ತಪ್ಪಿ ಬೆಳೆದು ತಂದೆಗೆ ಹಿಂಸೆ ಕೊಡ್ತಾ ಇದ್ದಾನೆ. ಅದಕ್ಕೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ತಂದೆ ತಾಯಿಗಳು. ಅವನು ದೊಡ್ಡ ಬೆಳೆದವನ ಮೇಲೆ ಅವನ ಮಾತು ಕೇಳೋದಿಲ್ಲ. ಹಾಗಾಗಿ ಅವನು ಏನ್ ಹಿಂಸೆ ಕೊಟ್ಟರು ಕೊಡಿಸ್ಕೋಬೇಕಾಗುತ್ತೆ.
ಹಾಗಾಗಿ ಪ್ರಿಯರೇ, ನಾವುಗಳು ಏನಾಗಿರ್ಬೇಕಂದ್ರೆ ಮಕ್ಕಳನ್ನ ಒಂದು ಕ್ರಮ ಶಿಕ್ಷಣದಲ್ಲಿ ಬೆಳೆಸಬೇಕು. ಪ್ರತಿಯೊಬ್ಬರು ಕ್ರಮ ಶಿಕ್ಷಣದಲ್ಲಿ ಬೆಳೆಸಬೇಕಾಗುತ್ತೆ. ಆದ್ರಿಂದ ಅವನೇನಾಗ್ತದೆ, ದೇವರಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು. ಒಂದು ಸಾರಿ ಒಂದು ಆಶೀರ್ವಾದ ವಚನ ಅದು ಆಚೆ ಬಂದ ಮೇಲೆ ಅದು ಮತ್ತೆ ವಾಪಸ್ ತಗೊಳಕ್ ಆಗೋದಿಲ್ಲ ರೀ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಬಾಯನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಒಳ್ಳೆ ಮಾತುಗಳು ಮಾತನಾಡುವಾಗೂ ಅದನ್ನ ಹತೋಟಿಯಲ್ಲಿಟ್ಟು ಒಳ್ಳೆಯ ರೀತಿಯಲ್ಲಿ ಯಾವ ಪದ ಬಳಸಿದ್ರೆ ಹೇಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಗ್ರಹಿಸಿ ಅದರ ಮಾತುಗಳು ಮಾತಾಡಬೇಕು. ಮತ್ತು ಯಾರಿಗಾದ್ರೂ ಬೈಬೇಕಂದ್ರೆ ಎಲ್ಲ ಕೆಟ್ಟ ಪದಗಳು ನಮ್ಮ ಬಾಯಲ್ಲಿ ಬರುವಾಗ ನಮ್ಮ ಬಾಯಿಗೆ ಕಡಿವಾಣ ಹಾಕ್ಬೇಕು. ಒಂದೊಂದು ಸಾರಿ ಆತರದಲ್ಲಿ ನಾವು ನುಡಿದ ಒಂದೊಂದು ಮಾತು, ನೀವು ನುಡಿದ ಒಂದೊಂದು ಮಾತು ಅದು ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗಾಗ್ಲಿ, ಕುಟುಂಬದ ಇತರರಿಗಾಗ್ಲಿ, ಬೇರೆಯವ್ರಿಗಾಗ್ಲಿ ಅದು ಶಾಪವಾಗಿ ಪರಿಣಮಿಸಬಹುದು. ಆದ್ರಿಂದ ಪ್ರಿಯನಾದ ದೇವರು ಆರಿಸಿಕೊಂಡಂತ ಜನಾಂಗವೇ, ನಾವು ಮಾತನಾಡುವಾಗ ಸ್ವಲ್ಪ ಗ್ರಹಿಕೆ, ಸ್ವಲ್ಪ ಆಲೋಚಿಸಿ ನಾವು ಮಾತನಾಡ್ಬೇಕು. ರಾಜಕೀಯ ವ್ಯಕ್ತಿಗಳು ನೋಡ್ರಿ, ಬೇಗ ಅವ್ರ ಮಾತಾಡೋದಿಲ್ಲ. ಯಾಕಂದ್ರೆ ಏನಾದ್ರೂ ಒಂದು ಮಾತು ಜಾರಿ ಮಾತಾಡ್ಬಿಟ್ರೆ ಆ ಮೀಡಿಯಾಗಳವರು ಎಲ್ಲ ಅದನ್ನೇ ಪದನ ತಿರುವಿ ಹಾಕಿ ಅವ್ರನ್ನ ಎಲ್ಲಿಗೆ ಎಳ್ಕೊಂಡು ಹೋಗ್ಬೇಕು, ಪಾತಾಳ ತನಕ ಎಳ್ಕೋಗೋ ರೀತಿಯಲ್ಲಿ ಅವಮಾನ ಮಾಡಿ ಅವ್ರ ಹೆಸರು, ಕೆಟ್ಟ ಹೆಸರು ತಂದು ಏನೇನೋ ಮಾಡ್ಬಿಡ್ತಾರೆ. ಅದಕ್ಕೆ ರಾಜಕೀಯ ಕಾರಣಗಳು ಕೆಲವರು ತೂಕದಿಂದ ಒಂದೊಂದು ಮಾತು ಆಲೋಚನೆ ಮಾಡಿ ಮಾತಾಡ್ತಾರೆ. ಹಾಗಾಗಿ ನಾವುಗಳು ಕೂಡ ದೇವರು ಆರಿಸಿಕೊಂಡಂತ ಮಕ್ಕಳು, ನಾವು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಮ್ಮ ಬಾಯಲ್ಲಿ ಕೂಡ ಯಾವಾಗಲೂ ಆಶೀರ್ವಾದ ಸಿಗಲಿರ್ಬೇಕು. ನಮ್ಮ ಬಾಯಲ್ಲಿ ಯಾವತ್ತೂ ಕೆಟ್ಟ ಪದಗಳು ಬರಬಾರ್ದು, ಕೆಟ್ಟ ಉಚ್ಚಾರಣೆಗಳು ಆಗಬಾರ್ದು. ಅದೇನಾಗುತ್ತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದು ತೊಂದರೆ ಆಗಬಹುದು. ಆದ್ರಿಂದ ದೇವರು ತನ್ನ ಸೃಷ್ಟಿಸಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಂತ ಆದಾಮನಿಗೂ ಅವಳಿಗಿನ್ನ ಆಶೀರ್ವಾದಿಸಿಕೊಟ್ಟಿದ್ದಾನೆ. ಆಶೀರ್ವಾದಗಳನ್ನು ನಾವು ಕೂಡ ಹೊಂದಿಕೊಂಡು ಮತ್ತು ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬದ ನೆರೆಯವರನ್ನ ಪ್ರತಿಯೊಬ್ಬರು ನಾವು ಗೌರವದಿಂದ ಮಾತನಾಡಿ ನಮ್ಮಲ್ಲಿ ಆಶೀರ್ವಾದ ವಚನಗಳು ಉಂಟಾಗುವಂತೆ ದೇವರು ತಾನೇ ಸಹಾಯ ಮಾಡಿ ಆಶೀರ್ವದಿಸಲಿ. ದೇವರ ನಾಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ. ಅಂದು ಭೂಮಿಯನ್ನು, ಆಕಾಶವನ್ನು, ಅದರಲ್ಲೂ ಸಮಸ್ತವನ್ನು ಸೃಷ್ಟಿ ಮಾಡಿ ಅದನ್ನಪ್ಪ ಮನುಷ್ಯರಾದ ನಮಗೆ ಸ್ವಾಮಿ ಅವತ್ತು ಆದಾಮ ಅವಳಿಗೆ ಕೊಟ್ಟಿ ಸ್ವಾಮಿ. ಆ ಮಾತು ಇವತ್ತಿಗೂ ನಮ್ಮ ಜೀವಿತದಲ್ಲಿ ನೆರವೇರಿಸೋಣಾಗಿದೆಯಪ್ಪ. ಹಾಗಾಗಿ ನಮ್ಮ ಬಾಯನ್ನು ನಾವು ಕೂಡ ಹತೋಟಿಯಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬರು ತಮ್ಮ ಬಾಯನ್ನು ಹತೋಟಿ ಇಟ್ಟುಕೊಂಡಪ್ಪ, ತಮ್ಮ ತುಟಿಗಳನ್ನು ಕಾದುಕೊಂಡು ಸ್ವಾಮಿ ಪ್ರತಿಯೊಂದು ಮಾತನಾಡುವಾಗ ಶ್ರದ್ಧಾ ಭಕ್ತಿಯಿಂದ ಅಪ್ಪ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಚ್ಚರಿಸಿ ದೇವರಿಂದ ಬರುವಂತ ಆಶೀರ್ವಾದಗಳಿಗೆ ಯೋಗ್ಯರಾಗುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.